ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ರಿಂದ ಮತ್ತೊಂದು ಬಾಂಬ್ ಬೇಗ ಸಿಡಿಸ್ಬಿಟ್ಟಿದೆ. ಅದು ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ನಡೆದಿದೆಯಾ ಬಿಗ್ ಪ್ಲಾನ್ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿದೆ ಈಗ. ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಮತ್ತೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದುವೇ ಯತ್ನಾಳ್ ಉಚ್ಚಾಟನೆಯ ಹಿಂದೆಯೂ ಮಹಾನಾಯಕನ ನೆರಳು ನೋಡಿ. ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸಲು ಪ್ಲಾನ್ ನಡೆದಿದೆ. ನನ್ನನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲು ಕಾರಣ ಇದೆ. ಒಬ್ಬ ಮಹಾನಾಯಕ ಕಾಂಗ್ರೆಸ್ ಒಡೆದು ಬಿಜೆಪಿಗೆ ಬರ್ತೀನಿ ಎಂದಿದ್ದಾನೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ರೀತಿ ಭರವಸೆ ಕೊಟ್ಟ ಮೇಲೆ ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಹಿಂದೂ ಹುಲಿ ಯತ್ನಾಳ್ ಅವರು ಈ ರೀತಿಯಾದಂತ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಇರೋವರೆಗೂ ನಾನು ಬರಲ್ಲ ಅಂತ ಆ ಮಹಾನಾಯಕ ಹೇಳಿದಾರಂತೆ. ಅವನನ್ನ ಹೊರಹಾಕಿ ಅದಾದ ಮೇಲೆ ನಾನು ಬರ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಉಚ್ಚಾಟನೆ ಮಾಡಲಾಗಿದೆ ಅನ್ನೋದಾಗಿ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್ ಅವರು. ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ದೊಡ್ಡ ಮಟ್ಟದ ಸಂಚು ನಡೆದಿದೆಯಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ ಯತ್ನಾಳ್ ಅವರ ಹೇಳಿಕೆಯ ಬೆನ್ನಲ್ಲೇ. ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡದ್ ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ, ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದು ನಾನು ಅಂತ ಚಲೋ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಾವು ರಾಷ್ಟ್ರೀಯ ಅಧ್ಯಕ್ಷ. ಇಲ್ಲ, ಕಾಂಗ್ರೆಸ್ ಯತ್ನಾಳ್ ಇರುತ್ತ ನಾವು ಹೊರಗೆ ಬರ್ಲಕ್ ಆಗುದಿಲ್ಲ ಅಂತ ಹೇಳಿದಾರೆ. ಅವಾಗ ಕಟ್ಟಾರ ಹಿಂದೂ ಅದವನೇ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅವ್ನಿಗೆ ಹೊರಗೆ ಹಾಕ್ಯಾರ.